ಸತ್ಯಂ ಶಿವಂ ಸುಂದರಂ ರಕ್ಷಿತ್ ಶೆಟ್ಟಿ ಅವರಿಗೆ ಕೈ ಕೊಟ್ಟು ಕನ್ನಡಿಗರಿಗೆ ಮೋಸ ಮಾಡಿ ಕೊನೆಗೂ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದನರವರು ವಿಜಯ ದೇವರಕೊಂಡರವರನ್ನು ಮದುವೆ ಆಗಿಯೇ ಬಿಟ್ಟು. ಹಾಗಂತ ನಾನ್ ಹೇಳ್ತಾ ಇಲ್ಲ, ಇದು ಹಲವಾರು ಕನ್ನಡಿಗರ ಯೋಚನೆ. ಹಳೆ ಪತ್ರಕರ್ತರಾದಂತಹ ಗಣಪತಿ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಹತ್ತು ಕರೆದು ವಿಡಿಯೋ ಮಾಡಿದ್ದಾರೆ. ಅವರಿಗೆ ಹಲವಾರು ಕನ್ನಡಿಗರು ಕಮೆಂಟ್ಸ್ ಅಲ್ಲಿ ಸಪೋರ್ಟ್ ಕೂಡ ಮಾಡಿದ್ದಾರೆ. ನನಗಂತೂ ಗಣಪತಿ ಅವರ ಔಟ್ಡೇಟೆಡ್ ಥಿಂಕಿಂಗ್ ಫನ್ನಿ ಅಂತ ಅನಿಸಿತು. ನನಗೆ ರಶ್ಮಿಕಾ ಮಂದನರವರು ವಿಜಯ್ ದೇವರಕೊಂಡರವರನ್ನು ಮದುವೆ ಆದಾಗ ಬಂದ ಪ್ರಶ್ನೆ ಒಂದೇ, ವೈ ವಿಜಯ್ ದೇವರಕೊಂಡ, ವೈ ನಾಟ್ ರಕ್ಷಿತ್ ಶೆಟ್ಟಿ? ಈ ಪ್ರಶ್ನೆ ನನ್ನ ಯಾಕೆ ಮೂಡಿತಂದ್ರೆ, ಒಂದು ವೇಳೆ ರಶ್ಮಿಕಾ ಮಂದನರವರು ಯಾವನೋ ಒಬ್ಬ ಲಂಡನ್ ನ ಶ್ರೀಮಂತ ಬಿಸ್ನೆಸ್ ಮೆನ್ ಆಗಿರ್ಲಿ, US ಅಲ್ಲೂ UK ಅಲ್ಲಿ ಸೆಟ್ಲ್ ಆದಂತ NRI ಆಗಿರ್ಲಿ, ಅಥವಾ ಕರಿಷ್ಮಾ ಕಪೂರ್ ಅಂತೆ ಹಣಕ್ಕೋಸ್ಕರ ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡ್ ಅನ್ನು ಚೂಸ್ ಮಾಡ್ತಿದ್ರೆ ನನಗೆ ಈ ಪ್ರಶ್ನೆ ಮೂಡ್ತಿರ್ಲಿಲ್ಲ. ರಶ್ಮಿಕಾ ಮಂದನ ಚೂಸ್ ಮಾಡಿರೋದು ರಕ್ಷಿತ್ ಶೆಟ್ಟಿ ಅಷ್ಟೇ ಫೇಮಸ್ ಆಗಿರುವಂತಹ ಒಬ್ರು ಆರ್ಟಿಸ್ಟ್. ರಕ್ಷಿತ್ ಶೆಟ್ಟಿ ಒಂದು 5-6 ವರ್ಷ ವಿಜಯ ದೇವರಕೊಂಡಕ್ಕಿಂತ ಸೀನಿಯರ್ ಆಗಿರ್ಬೋದು, ಆದ್ರೆ ಸಕ್ಸಸ್ ವೈಸ್ ಆಗಿರ್ಬೋದು, ಕರಿಯರ್ ವೈಸ್ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರ ಅಪ್ ಅಂಡ್ ಡೌನ್ ಇದ್ರು ಕೂಡ ವಿಜಯ ದೇವರಕೊಂಡರವರಿಗೆ ಹೋಲಿಸಿದ್ರೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಆರ್ಟಿಸ್ಟ್ ಆಗಿ ಏನು ಕಮ್ಮಿ ಅಲ್ಲ. ಹಾಗಾದ್ರೆ ಈಕ್ವಲಿ ಸಕ್ಸಸ್ಫುಲ್ ಆಗಿರುವಂತಹ ರಕ್ಷಿತ್ ಶೆಟ್ಟಿ ಅವರಿಗೆ ಕೋಪ್ ಕೊಟ್ಟು ರಶ್ಮಿಕಾ ಮಂದನರವರು ವಿಜಯ್ ದೇವರಕೊಂಡರವರನ್ನು ಯಾಕೆ ಆಯ್ಕೆ ಮಾಡಿದ್ರು? ಒಬ್ಬ ಫೇಮಸ್ ಸಕ್ಸಸ್ಫುಲ್ ಆಗಿರುವಂತಹ ಯುವಕರ ಜೊತೆ ಎಂಗೇಜ್ಮೆಂಟ್ ಮುರಿಯುವಂತ ದುಸ್ಸಾಹಸವನ್ನು ಯಾವ ಹೆಣ್ಣು ಮಗಳು ಕೂಡ ಮಾಡಲ್ಲ. ಆದ್ರೆ ರಶ್ಮಿಕಾ ಮಂದನ ಮಾಡಿದ್ದಾರೆ. ರಶ್ಮಿಕಾ ಆಗಿರ್ಲಿ, ರಕ್ಷಿತ್ ಆಗಿರ್ಲಿ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದರ ಕಾರಣವನ್ನು ಇಷ್ಟರವರೆಗೆ ಕೊಟ್ಟಿಲ್ಲ. ಅದು ರಿವೀಲ್ ಆಗಿರುವುದು ರಶ್ಮಿಕಾ ಮಂದನ್ ಅವರ ತಾಯಿಯ ಆಡಿಯೋ ವೈರಲ್ ಆದ ನಂತರ. ಇವಾಗ ನೋಡಿ, ಇಲ್ಲಿ ರಕ್ಷಿತ್ ಶೆಟ್ಟಿ ಅವರ ಮುಖವಾಡ ಕಳಚಿ ಬಿಡು. ಇದುವರೆಗೆ ತಾನೊಬ್ಬ ಸಭ್ಯ ಯುವಕ, ತನಗೆ ರಶ್ಮಿಕಾ ಮೋಸ ಮಾಡಿದಾಳ ಅಂತ ಹೇಳಿ ಓಪನ್ ಆಗಿ ಹೇಳಿದ್ರು ಕೂಡ ಇಂಡೈರೆಕ್ಟ್ ಆಗಿ ಪಾಪಚ್ಚಿ ಮಗುವಂತೆ ಎಲ್ಲಾ ಕಡೆ ಇಂಟರ್ವ್ಯೂ ಕೊಟ್ಕೊಂಡು ಸಿಂಪತಿಯನ್ನು ಇಟ್ಸ್ಕೊಂಡು ಬರ್ತಾ ಇದ್ರು. ಅನುಶ್ರೀ ಅವರ ಒಂದು ಇಂಟರ್ವ್ಯೂ ಅಲ್ಲಿ ನನಗೆ ಈಗಾಗಲೇ 4-5 ಜನ ಹುಡುಗಿಯರು ಮೋಸ ಮಾಡಿದ್ದಾರೆ ಅಂತ ಹೇಳಿ ರಕ್ಷಿತ್ ಶೆಟ್ಟಿ ಅವರು ಹೇಳಿದ್ದಾರೆ. 4-5 ಜನ ಹುಡುಗಿಯರು ನಿಮ್ಮನ್ನು ಬಿಡಬೇಕಾದ್ರೆ ನಿಮ್ಮಲ್ಲೇ ಏನಾದ್ರೂ ಮೈನಸ್ ಪಾಯಿಂಟ್ ಇದೆ. ರಶ್ಮಿಕಾ ಮಂದನರವರಿಗೆ ಗೀತಾ ಗೋವಿಂದ ಚಿತ್ರದಲ್ಲಿ ಕಿಸ್ಸಿಂಗ್ ಸೀನ್ ಇದ್ದ ಕಾರಣ ತುಂಬಾ ಪಾಸಿಟಿವ್ನೆಸ್ ಆದಂತಹ ರಕ್ಷಿತ್ ಶೆಟ್ಟಿ ಅವರು ನಾನು ಇನ್ನು ಮುಂದೆ ಸಿನಿಮಾ ಮಾಡಲ್ಲ ಅಂತ ಹೇಳಿ ಘೋಷಣೆ ಮಾಡ್ಬೇಕಂತ ಹೇಳಿ ರಶ್ಮಿಕನ್ಗೆ ಪ್ರೆಷರ್ ಹಾಕ್ತಾರೆ. ಒಬ್ಬ ಆರ್ಟಿಸ್ಟ್ ಆದ ರಕ್ಷಿತ್ ಶೆಟ್ಟಿ ಅವರಿಗೆ ಆರ್ಟಿಸ್ಟ್ ಗಳ ಜೀವನ ಹೇಗೆ ಇರುತ್ತೆ ಅಂತ ಹೇಳಿ ಮೊದಲೇ ಗೊತ್ತಿಲ್ವೇ? ಸಿನಿಮಾ ಡಿಮಾಂಡ್ ಮಾಡಿದ್ರೆ ಆರ್ಟಿಸ್ಟ್ ಗಳು ಕಿಸ್ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ರೇಪ್ಸ್ ಆಗಿರ್ಬೋದು, ಎಲ್ಲವನ್ನು ಮಾಡಲೇಬೇಕಾಗುತ್ತೆ. 20 ವರ್ಷದ ರಶ್ಮಿಕಾ ಮಂದನ್ನ ಕನಸು ಹೊತ್ತುಕೊಂಡು ಸಿನಿಮಾಕ್ಕೆ ಬಂದವಳನ್ನು ಬುಟ್ಟಿಗೆ ಹಾಕೊಂಡು ಎಂಗೇಜ್ಮೆಂಟ್ ಮಾಡಿಕೊಂಡು ಆಕೆಯೊಬ್ಬಳು ನಟಿಯಾಗಿ ಮೆರೆಯಬೇಕೆನ್ನುವ ಕನಸು ಹೊತ್ತುಕೊಂಡು ಚಿತ್ರರಂಗಕ್ಕೆ ಬಂದಂತಹ ಆಂಬಿಷಿಯಸ್ ನವ ಯುವತಿ ಎನ್ನುವ ಸಾಮಾನ್ಯ ಜ್ಞಾನ ರಕ್ಷಿತ್ ಶೆಟ್ಟಿಗೆ ಇರ್ಲಿಲ್ವಾ? ರಶ್ಮಿಕಾ ಮಂದನಿಗೆ ಆವಾಗ ಸಿನಿಮಾ ಜಗತ್ತು ಹೊಸತು, ಈ ಗ್ಲಾಮರ್ ನ ತಳಕು ಬಳಕೆಲ್ಲ ಹೊಸತು. ರಕ್ಷಿತ್ ಶೆಟ್ಟಿಯ ಸ್ಟಾರ್ಡಮ್ ಖಂಡಿತವಾಗ್ಲೂ ರಶ್ಮಿಕಾ ಮಂದನರವನ್ನು ಆವರಿಸಿಕೊಂಡಿರುತ್ತೆ. ಮದುವೆ ಪ್ರಪೋಸಲ್ ಬಂದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡು ಬಿಟ್ಟಿರ್ತಾರೆ. ಎಲ್ಲಾ ಹೆಣ್ಣು ಮಕ್ಕಳ ಫ್ಯಾಮಿಲಿಯವರಂತೆ ರಶ್ಮಿಕಾ ಮಂದನರವರ ಪ್ಯಾರೆಂಟ್ಸ್ ಕೂಡ ಇಂಥ ಒಳ್ಳೆ ಸಂಬಂಧವನ್ನು ಕಳ್ಕೊಳ್ಳೋದು ಬೇಡ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಚಿತ್ರರಂಗದಲ್ಲಿ ಒಂದು ಸಿನಿಮಾ ಹಿಟ್ ಆದ್ರೂ ಮುಂದೆ ಅವಕಾಶಗಳು ಬಂದು ದೊಡ್ಡ ನಟಿ ಆಗ್ತೀವಿ, ದೊಡ್ಡ ಆರ್ಟಿಸ್ಟ್ ಆಗ್ತೀವಿ ಅನ್ನುವ ಯಾವ ಗ್ಯಾರಂಟಿ ಇಲ್ಲ. ಅದನ್ನು ಅರಿತುಕೊಂಡಿರುವ ರಶ್ಮಿಕಾ ಮಂದನರವರು ಆವಾಗ ಆ ಮದುವೆ ಪ್ರಪೋಸಲ್ಗೆ ಒಪ್ಕೊಂಡಿರ್ಬೋದು. 2 ವರ್ಷ ಸ್ಲೋ ಆಗಿ ಮೂವ್ ಆಗ್ತಿದ್ದ ಅವರ ಕರಿಯರ್ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ನಂತರ ಮೂವ್ ಆಗಕ್ಕೆ ಶುರುವಾಗುತ್ತೆ. ಇದನ್ನು ಸಹಿಸಿಕೊಳ್ಳದ ರಕ್ಷಿತ್ ಶೆಟ್ಟಿ ಅವರು ಡೆಫಿನೆಟ್ಲಿ ಮೇಲ್ ಈಗೋ ಇಲ್ಲಿ ಹರ್ಟ್ ಆಗುತ್ತೆ. ರಶ್ಮಿಕಾಳನ್ನು ಮದುವೆ ಎಂಬ ಬಂಧನದಲ್ಲಿ ಬಂಧಿಸಿ ಮನೆಯಲ್ಲಿ ಕೂರಿಸುವ ಪ್ಲಾನ್ ಮಾಡಿರ್ತಾರೆ. ಯಾಕೆ ಒಪ್ಕೊಳ್ತಾರೆ ಹೇಳಿ ರಶ್ಮಿಕಾ? ರಶ್ಮಿಕಾ ಮಂದನರವರು ಗತಿಗೋತ್ರ ಇಲ್ಲದ ಮನೆಯಿಂದ ಬಂದವರದ್ದಲ್ವೇ ಅಲ್ಲ. ರಶ್ಮಿಕಾ ಮಂದನ್ ಅವರ ತಂದೆಯವರಿಗೆ 100 ಎಕರೆಯಷ್ಟು ಕಾಫಿ ತೋಟ ಇದೆ ಅಂತೆ. ರಶ್ಮಿಕಾ ಮಂದನ್ ಅವರು ಓದಿದ ಸ್ಕೂಲ್ ನ ಫೀಸ್ ಆವಾಗ 2 ಲಕ್ಷವರೆಗೆ ಇತ್ತಂತೆ. ಇವಾಗ ಖಂಡಿತವಾಗ್ಲೂ ಆ ಸ್ಕೂಲ್ ನ ಫೀಸ್ 10 ಲಕ್ಷದ ಮೇಲೆ ಇರುತ್ತೆ. ರಶ್ಮಿಕಾ ಮಂದನ್ ಅವರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ನ ಮುಂದೆ ರಕ್ಷಿತ್ ಶೆಟ್ಟಿ ಅವರು ಏನೇನು ಅಲ್ಲ. ರಶ್ಮಿಕಾ ಮಂದನ್ ಅವರು ಮೊದಲೇ ಫೈನಾನ್ಷಿಯಲ್ ವೆಲ್ ಆಫ್ ಆಗಿರುವುದರಿಂದ ಖಂಡಿತವಾಗಲೂ ರಕ್ಷಿತ್ ಶೆಟ್ಟಿ ಅವರ ಮನೆಯವರಿಗೆ ಮದುವೆಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಇರ್ಲಿಕ್ಕಿಲ್ಲ. ಆದ್ರೆ ರಶ್ಮಿಕಾ ಮಂದನ್ ಅವರು ಎಂಗೇಜ್ಮೆಂಟ್ ನಂತರ ಸಿನಿಮಾದಲ್ಲಿ ಲಿಪ್ ಲಾಕ್ ಸೀನ್ ಗಳನ್ನು ಮಾಡಿರುವುದು ರಕ್ಷಿತ್ ಶೆಟ್ಟಿ ಅವರ ಮನೆಯವರಿಗೂ ಕೂಡ ನುಂಗಲಾರದಾಗಿತ್ತು. ನ್ಯಾಷನಲ್ ಕ್ರಶ್ ಆಗಿ ಮೆರೆದಂತಹ ರಶ್ಮಿಕಾ ಮಂದನ್ ಅವರು ಇದಕ್ಕೆಲ್ಲ ಸೊಪ್ಪಾಗ್ತಾರ? ಯಾಕೆ ಹಾಕ್ಬೇಕು? ಎಂಗೇಜ್ಮೆಂಟ್ ಆದ ನಂತರ ಬರುತ್ತಾ ರಶ್ಮಿಕಾ ಮಂದನ್ ಅವರಿಗೆ ರಕ್ಷಿತ್ ಶೆಟ್ಟಿ ಅವರ ಬಿಹೇವಿಯರ್ ಇಂದ ಇವನೊಬ್ಬ ಲುಕ್ ಅಂತೇಳಿ ಗೊತ್ತಾಗಿದೆ.
ಎಂಗೇಜ್ಮೆಂಟ್ ಅನ್ನು ಮುರಿದು ಹಾಕಿ ಒಲ್ಲದ ಗಂಡನ ಜೊತೆ ಜೀವನ ಪರ್ಯಂತ ಹೋರಾಡುವ ಬದಲು ತಮ್ಮ ಜೀವನದಲ್ಲಿ ಮುಂದುವರಿದು ಸಾಧನೆ ಮಾಡಿದಂತಹ ರಶ್ಮಿಕಾ ಮಂದನಿಗೆ ನನ್ನ ಫುಲ್ ಮಾರ್ಕ್ಸ್ ಇದೆ. ಸ್ಲೋ ಮೋಷನ್ ಅಲ್ಲಿ ಜೀವನ ಸಾಗಿಸುವ ರಕ್ಷಿತ್ಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿರುವ ರಶ್ಮಿಕಾ ಮಂದಣ್ಣ ಎಲ್ಲೆಲ್ಲೂ ಸರಿಯಾದ ಜೋಡಿ ಆಗಿದೆ ಅಲ್ಲ. 2016ರಲ್ಲಿ ಕಿರಿಕ್ ಪಾಡು ಚಿತ್ರ ಬ್ಲಾಕ್ ಬಸ್ಟರ್ ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ಚಿತ್ರ ಮಾಡದೆ ಚೂಸಿ ಅಂತ ಹೇಳಿ ಒಪ್ಕೊಳ್ಳೋಣ. ತುಂಬಾ ಚೂಸಿ ಆಗಿದ್ರು ಕೂಡ ರಕ್ಷಿತ್ ಶೆಟ್ಟಿ ಅವರ ಎಲ್ಲಾ ಚಿತ್ರಗಳು ಹಿಟ್ ಆಗಿವೆಯಾ? ಸಕ್ಸಸ್ ಸಿಕ್ಕಾಗ ಅವಕಾಶವಿದ್ದಾಗ ಇಷ್ಟೊಂದು ಸ್ಲೋ ಮೋಷನ್ ಚಿತ್ರ ಮಾಡುವ ಅಗತ್ಯವೇನಿದೆ ಹೇಳಿ? ಅದ್ದೂರಿಯಾಗಿ ಮನೆ ಕಟ್ಟಲು ಹೊರಟಿರುವ ರಕ್ಷಿತ್ ಶೆಟ್ಟಿ ಅವರ ಮನೆ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ವಂತೆ. ಒಂದೊಂದು ಚಿತ್ರಕ್ಕೆ 3 ವರ್ಷ ತೆಗೆದುಕೊಳ್ಳುವ ಈ ಸ್ಲೋ ಮೋಷನ್ ಮನುಷ್ಯ ರಶ್ಮಿಕಾ ಜೊತೆ ಬ್ರೇಕಪ್ ಆದ್ಮೇಲೆ ಅಂತೂ ವಿಲದಿಂದ ಹೊರಗೆ ಬರಲ್ವೇನೋ ರಕ್ಷಿತ್ ಶೆಟ್ಟಿ ಅವರು. ನಾನೊಬ್ಬ ಅಮಾಯಕ, ನನಗೆ ಲವ್ ಅಲ್ಲಿ ತುಂಬಾ ಮೋಸ ಆಗಿದೆ, ನಾನು ಈ ಬ್ರೇಕಪ್ ಇಂದ ಹೊರಗೆ ಬರಲು ಆಗ್ತಾನೆ ಇಲ್ಲ ಎನ್ನುವ ಫೀಲ್ ಅನ್ನು ರಕ್ಷಿತ್ ಶೆಟ್ಟಿ ಅವರು ಎಂಟೈರ್ ಕರ್ನಾಟಕಕ್ಕೆ ಕೊಡ್ತಾ ಇದ್ದಾರೆ. ಆಕ್ಚುಲಿ ತುಂಬಾ ಎಫೆಕ್ಟ್ ಆಗ್ಬೇಕಾಗಿದ್ದು ರಶ್ಮಿಕಾ ಮಂದನಿಗೆ. ಹೆಣ್ಣು ಮಗಳ ಎಂಗೇಜ್ಮೆಂಟ್ ಮುರಿದ್ರೆ ಅವಳಿಗೆ ಮತ್ತೊಂದು ಮದುವೆ ಆಗುವುದು ತುಂಬಾ ಕಷ್ಟ. ಅದನ್ನೆಲ್ಲ ಮರೆತು ತೆಲುಗು, ತಮಿಳು, ಬಾಲಿವುಡ್ ನಲ್ಲಿ ಮೆರೆದು ಎಲ್ಲಾ ಇಂಡಸ್ಟ್ರಿಯ ಘಟ ಹೀರೋಗಳ ಜೊತೆ ಆಕ್ಟ್ ಮಾಡಿ ಸಲ್ಮಾನ್ ಖಾನ್ ಅಂತ ಟಾಪ್ ಹೀರೋ ಕೂಡ ರಶ್ಮಿಕಾ ಮಂದನ್ ಅವರ ಡೆಡಿಕೇಶನ್ ಅನ್ನು, ವರ್ಕಿಂಗ್ ಸ್ಟೈಲ್ ಅನ್ನು ಹಾಡಿ ಹೊಗಳಿದ್ದಾರೆ. ಆದ್ರೆ ಕನ್ನಡಿಗರಾದ ನಮಗೆ ಮಾತ್ರ ರಶ್ಮಿಕಾ ಮಂದನ್ ಅವರು ನಾವು ದ್ವೇಷಿಸುತ್ತೇವೆ. ಯಾಕೆಂದ್ರೆ ಕಾರಣ ಇಷ್ಟೇ, ರಶ್ಮಿಕಾ ಮಂದನ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನನಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಹೇಳಿದ್ರು. ಇದರಿಂದ ಉರುಕೊಟ್ಟ ಕೆಲವು ಅನ್ಪ್ರಾಕ್ಟಿಕಲ್ ಕನ್ನಡಿಗರ ಅಂತ ಹೇಳ್ಬೋದು. ಅನ್ಪ್ರಾಕ್ಟಿಕಲ್ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿ ವಿವರಿಸುತ್ತೇನೆ. ಗಣಪತಿ ಅಂತ ಹಿರಿಯ ಪತ್ರಕರ್ತರು ಕೂಡ ರಶ್ಮಿಕಾರವರು ಮಾತೃಭಾಷೆಗೆ ದ್ರೋಹ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ತಮ್ಮ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ರಶ್ಮಿಕಾ ಮಂದನ್ ಅವರ ಮಾತೃಭಾಷೆ ಕನ್ನಡ ಅಲ್ಲ, ರಶ್ಮಿಕಾ ಮಂದನ್ ಅವರ ಮಾತೃಭಾಷೆ ಕೂರ್ಗ್. ಅವರು ಓದಿರೋದು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ, ಮನೆಯಲ್ಲಿ ಕೂರ್ಗಿ ಭಾಷೆ ಮಾತಾಡ್ತಾರೆ, ಸ್ಕೂಲ್ನಲ್ಲಿ ಹೊರಗಡೆ ಇಂಗ್ಲಿಷ್ ಭಾಷೆ ಮಾತಾಡ್ತಾರೆ. ಡೆಫಿನೆಟ್ಲಿ ಕನ್ನಡ ಅಷ್ಟಕ್ಕಷ್ಟೇ ಇರುತ್ತೆ, ಫ್ಲೂಯೆಂಟ್ ಆಗಿರಲ್ಲ, ಆದ್ರೂ ಅವರು ಕನ್ನಡವನ್ನು ಚೆನ್ನಾಗಿ ಮಾತಾಡ್ತಾರೆ. ಅದನ್ನೇ ಅವರು ಹೇಳಿದ್ದಾರೆ ಕೂಡ, ನನಗೆ ಕನ್ನಡ ಅಲ್ಪ ಸ್ವಲ್ಪ ಬರುತ್ತೆ, ತುಂಬಾ ಫ್ಲೂಯೆಂಟ್ ಆಗಿ ಬರಲ್ಲ ಅಂತ ಹೇಳಿ. ಅದನ್ನು ಅಪಾರ್ಥ ಬಿಡಿ, ಅರ್ಥ ಮಾಡಿಕೊಳ್ಳಲು ಸಹನೆ ಇಲ್ಲದ ಕೆಲವು ಕನ್ನಡಿಗರು ಆಕೆ ವಿರುದ್ಧ ಸಿಕ್ಕಾಪಟ್ಟೆ ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾರೆ. ಗಣಪತಿ ಅವರು ತಮ್ಮ ವಿಡಿಯೋದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಶ್ಮಿಕರವರ ಮದುವೆ ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ಮದುವೆಯಲ್ಲಿ ಅನಗತ್ಯವಾಗಿ ದುಂದು ವೆಚ್ಚ ಮಾಡಲಾಗಿದೆ ಅಂತೆ, ಮದುವೆಯಲ್ಲಿ ಎಲ್ಲ ಕಮರ್ಷಿಯಲೈಸ್ ಆಗಿದಂತೆ, ಮದುವೆಗಿಂತ ಜಾಸ್ತಿ ಸಿನಿಮಾ ಶೂಟಿಂಗ್ ತರ ಕಾಣ್ತಾ ಇದೆ ಅಂತೆ, ಹೀಗೆ ಏನೇನೋ ಒದರುತ್ತಾ ಹೋಗ್ತಾರೆ. ಹೌದು ಸ್ವಾಮಿ, ಅವ್ರು ಅದಕ್ಕೆ ಲಾಕ್ ಇದ್ದಾರೆ, ಅದನ್ನ ಅವರು ಅರ್ನ್ ಮಾಡಿಕೊಂಡಿದ್ದಾರೆ. ನಿಮ್ಮಂತವರ ಜನಗಳ ಮದುವೆಯಲ್ಲಿ ಯಾವ ಬ್ರ್ಯಾಂಡ್ ಗಳು ಕೂಡ ಆಡ್ ಕೂಡ ಬರಲ್ಲ, ಅವ್ರು ಅದ್ದೂರಿಯಾಗಿ ಮಾಡಿಕೊಳ್ಳುವಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಅಲ್ಲರಿ, ನಿಮ್ಗಳ ಹೊಟ್ಟೆ ಊರಿಗೆ ಆಕೆ ಅವಳಿಗೆ ಬೇಕಾದಂಗೆ ಮದ್ವೆನೂ ಆಗಕ್ಕಿಲ್ವಾ? ಇನ್ನು ಗಣಪತಿ ಅವರ ಮುಂದೆ ಹೋಗಿ ಕನ್ನಡಿಗರಿಗೆ ಯಾರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ. ಕೊಡ್ತಿದ್ರೆ ಇವರು ನಾಚಿಕೆ ಮಾನ ಮರೆದು ಬಿಟ್ಟು ಖಂಡಿತವಾಗ್ಲೂ ರಶ್ಮಿಕಾ ಮಂದನ್ ಅವರ ಮದುವೆಗೆ ಅಟೆಂಡ್ ಆಗ್ತಾ ಇದ್ರು ಅಂತ ಹೇಳಿ ತಮ್ಮ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ರಕ್ಷಿತ್ ಶೆಟ್ಟಿಗೆ ಆದ ಮೋಸಕ್ಕೆ ಯಾರ್ಯಾರಿಗೆ ಇನ್ವಿಟೇಷನ್ ಬಂದಿದೆಯೋ ಅವರೆಲ್ಲ ರಶ್ಮಿಕಾ ಮಂದನ್ ಅವರ ಮದುವೆಯನ್ನು ಬಾಯ್ಕಾಟ್ ಮಾಡ್ಬೇಕನ್ನುವ ರೀತಿಯಲ್ಲಿ ಇಲ್ಲಾಜಿಕಲ್ ಆಗಿ ಹೇಳಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ, ಯಾವುದೇ ಒಬ್ಬ ಯುವಕ ಯುವತಿ ತನ್ನ ಎಕ್ಸ್ ಪ್ರೇಮಿಯನ್ನು ತನ್ನ ಮದುವೆ ಇನ್ವೈಟ್ ಮಾಡ್ತಾರೆ ಹೇಳಿ? ಇನ್ವೈಟ್ ಮಾಡಿದ್ರು ಕೂಡ ಆ ಎಕ್ಸ್ ಯಾವ ಮುಖ ಹೊತ್ಕೊಂಡು ಮದುವೆಗೆ ಹೋಗ್ತಾರೆ ಹೇಳಿ? ಇಲ್ಲಿ ಎಕ್ಸ್ ಯಾರು? ರಕ್ಷಿತ್ ಶೆಟ್ಟಿ. ಖಂಡಿತವಾಗ್ಲೂ ರಶ್ಮಿಕಾ ಮಂದನ್ ಅವರು ರಕ್ಷಿತ್ ಶೆಟ್ಟಿ ಅವರನ್ನು ಇನ್ವೈಟ್ ಮಾಡಲು ಸಾಧ್ಯವೇ ಇಲ್ಲ. ರಿಷಬ್ ಶೆಟ್ಟಿ ಆಗಿರ್ಬೋದು, ರಾಜ್ ಶೆಟ್ಟಿ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ಎಲ್ಲ ಅವರ ಗ್ರೂಪ್ ಗಳನ್ನು ಕರೆಯೋದ್ರಲ್ಲಿ ಅರ್ಥನೇ ಇಲ್ಲ. ಕರೆದ್ರು ಅವ್ರು ಬರಲ್ಲ. ಇನ್ನು ಕನ್ನಡ ಚಿತ್ರರಂಗದಿಂದ ಯಾರನ್ನು ಯಾಕೆ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿ ರಶ್ಮಿಕಾ ಮಂದನ ಈ ವಿಷಯದಲ್ಲಿ ತುಂಬಾ ಸ್ಮಾರ್ಟ್ ಮೂವ್ ಮಾಡಿದ್ರು ಅಂತ ಹೇಳ್ಬಹುದು. ಯಾಕೆಂದ್ರೆ ಕರ್ನಾಟಕದಲ್ಲಿ ರಶ್ಮಿಕಾ ಬಗ್ಗೆ ಇಷ್ಟೊಂದು ನೆಗೆಟಿವ್ ಹಬ್ಬಿದ ನಂತರ ಕರ್ನಾಟಕದ ಯಾವುದೇ ಕಲಾವಿದರು ರಶ್ಮಿಕಾ ಮಂದನ್ ಅವರ ಮದುವೆಗೆ ಭಾಗಿಯಾಗಿದ್ರೆ ಅವರು ಟ್ರೋಲ್ ಆಗುವುದೊಂದು ಖಂಡಿತ ಸಾಧ್ಯ ಇದೆ. ಗಣಪತಿ ಅವರ ಪ್ರಕಾರ ರಶ್ಮಿಕಾ ಮಂದನ್ ಅವರು ಹತ್ತಿದ ಏನೇನು ತುಳಿದಿದ್ದಾರಂತೆ. ಅಂದ್ರೆ ಏನು, ಜೀವನ ಪರ್ಯಂತ ಅವಕಾಶ ಕೊಟ್ಟವರ ಕಾಲು ತುಳಿದು ಅವರ ಪಾದದ ನೀರು ಕುಡಿಬೇಕಾ? ಯಾರು ಯಾರನ್ನು ಬೆಳೆಸಲ್ಲ. ಕಿರಿಕ್ ಪಾಟಿಗೆ ರಶ್ಮಿಕಾ ಮಂದನ್ ಅವರಂತಹ ಒಂದು ಕ್ಯಾರೆಕ್ಟರ್ ನ ಅಗತ್ಯ ಇತ್ತು, ಅದನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ. ರಶ್ಮಿಕಾ ಮಂದನ ಇಲ್ಲದಿದ್ರೆ ಬೇರೆ ಯಾರೋ ಹುಡುಗಿ ಸೆಲೆಕ್ಟ್ ಆಗ್ತಿದ್ಲು. ಮೇ ಬಿ ಅವಳು ರಶ್ಮಿಕಾ ಮಂದನ್ ತರ ದೊಡ್ಡ ಸ್ಟಾರ್ ಆಗಿರ್ಬೋದು, ಆಗಿಲ್ಲದಿರಬಹುದು. ಅವಕಾಶ ಕೊಟ್ಟವರಿಗೆ ರೆಸ್ಪೆಕ್ಟ್ ಖಂಡಿತ ಕೊಡ್ಬೇಕು. ನನ್ನ ಪ್ರಕಾರ ರಶ್ಮಿಕಾರವರು ರೆಸ್ಪೆಕ್ಟ್ ಕೊಟ್ಟಿರ್ತಾರೆ, ಆದ್ರೆ ಇವರುಗಳು ಅದನ್ನು ಉಳಿಸ್ಕೊಂಡಿರ್ಬೇಕಲ್ಲ. ನಾವು ಅವಕಾಶ ಕೊಟ್ಟಿದ್ದು ನಾವು ಬೆಳೆಸಿದ್ದು ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ತಿದ್ರು ಕೂಡ ಇಂಡೈರೆಕ್ಟ್ ಆಗಿ ಎಲ್ಲಾ ಕಡೆ ಟಾಮ್ 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 ಮಾಡ್ಕೊಂಡು ಬಂದ್ರೆ ರಶ್ಮಿಕಾ ಮಂದನ್ನ ಸೋ ಕಾಲ್ಡ್ ಪ್ರೊಡಕ್ಷನ್ ಹೌಸ್ ನಿಂದ ನನಗೆ ಕಿರಿಕ್ ಪಾರ್ಟಿಗೆ ಕಾಲ್ ಬಂದಿತ್ತು ಅಂತ ಹೇಳಿ ಈ ರೀತಿಯ ಸಿಗ್ನಲ್ ಮಾಡೋದ್ರಲ್ಲಿ ತಪ್ಪೇನಿದೆ? ರಶ್ಮಿಕಾ ಬಗ್ಗೆ ಕರ್ನಾಟಕದಲ್ಲಿ ಇಷ್ಟೊಂದು ಜಾಸ್ತಿ ಮಟ್ಟಿಗೆ ನೆಗೆಟಿವ್ ಹಬ್ಬಲು ರಕ್ಷಿತ್ ಶೆಟ್ಟಿಯ ಚಡ್ಡಿ ಬಡ್ಡಿಗಳು ರಿಷಬ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ರಾಜ್ಬೀರ್ ಶೆಟ್ಟಿ ಅವರು ಇವರುಗಳು ಸೈಲೆಂಟ್ ಆಗಿ ಆಕೆಯ ವಿರುದ್ಧ ನೆಗೆಟಿವಿಟಿ ಹಬ್ಬಿಸುವುದರಲ್ಲಿ ತಮ್ಮ ಯೋಗದಾನವನ್ನು ಕೊಟ್ಟಿದ್ದಾರೆ.
ಇವರುಗಳ ಬಿಹೇವಿಯರ್ ಪ್ರಕಾರ ರಕ್ಷಿತ್ ಶೆಟ್ಟಿ ಅಪರಂಜಿ ಆತ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ರಶ್ಮಿಕಳ ಮೋಸದಿಂದ ಜೀವನ ಪೂರ್ತಿ ಹಾಳಾಗಿದೆ, ಆತ ಸನ್ಯಾಸಿಯಾಗಿ ಬಿಟ್ಟಿದ್ದಾನೆ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳದಿದ್ರು ಇಂಡೈರೆಕ್ಟ್ ಆಗಿ ಎಲ್ಲಾ ಮೀಡಿಯಾ ಬೈಟ್ಸ್ ಗಳಲ್ಲಿ ಅದನ್ನೇ ಪ್ರೊಜೆಕ್ಟ್ ಮಾಡಿ ಬರ್ತಾ ಇದ್ರು. ಹೆಣ್ಣು ಮಗಳೊಬ್ಬಳು ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆದಿರೋದು ಖಂಡಿತವಾಗಿ ಹಲವಾರು ಜನಗಳಿಗೆ ಹೊಟ್ಟೆ ಉರಿಯಂತಿದೆ. ಎಲ್ಲಾ ವಿಷಯ ಗೊತ್ತಿದ್ರು ಕೂಡ ಅದನ್ನೆಲ್ಲ ಸೈಡ್ ಲೈನ್ ಮಾಡಿ ರಶ್ಮಿಕಳಿಗೆ ರೆಸ್ಪೆಕ್ಟ್ ಕೊಟ್ಟು ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಿದಂತಹ ವಿಜಯ್ ದೇವರಕೊಂಡ ಒಬ್ಬ ಓಪನ್ ಮೈಂಡೆಡ್ ಜೆಂಟಲ್ಮನ್ ಅಂತ ಹೇಳ್ಬೋದು. ಅಲ್ರಿ ಅಂತದೇನ್ ಮಹಾ ದೊಡ್ಡ ತಪ್ಪು ಮಾಡಿದ ಆಕೆ, ಈತ ನನ್ನ ಪತಿ ಆಗಕ್ಕೂ ಲಾಯಕ್ಕಿಲ್ಲ, ಇವನ್ ಜೊತೆ ಸಂಸಾರ ಮಾಡೋದು ನನಗೆ ಆಗಲ್ಲ, ನಮ್ಮಿಬ್ಬರ ದಾಂಪತ್ಯ ಜೀವನ ಸುಖವಾಗಿ ಮುಂದುವರಲು ಸಾಧ್ಯ ಇಲ್ಲ ಅಂತ ಹೇಳಿ ಮದುವೆ ಆಗದೆ ಎಂಗೇಜ್ಮೆಂಟ್ ಅನ್ನು ಬ್ರೇಕ್ ಮಾಡಿದಾಳೆ. ಒಂದು ವೇಳೆ ಮದುವೆ ಆದ ನಂತರ ಡೈವರ್ಸ್ ಕೊಡ್ತಾ ಇದ್ರೆ ಕೋಟಿ ಆಲಿ ಮನೆಗೆ ಅಪ್ಲೈ ಹಾಕ್ತಿದ್ರೆ ಹಾಗೇನ್ ಮಾಡಿಲ್ಲವಲ್ಲ. ಅಟ್ಲೀಸ್ಟ್ ಕನ್ನಡಿಗರು ಆಕೆಯ ಮದುವೆ ಟೈಮ್ ಅಲ್ಲಾದ್ರೂ ಪಾಸಿಟಿವ್ ಮಾತಾಡಿ ಆಕೆ ಹರಿಸಬೇಕಾಗಿತ್ತು. ಜನಗಳಲ್ಲಿ ಎಷ್ಟೊಂದು ನೆಗೆಟಿವಿಟಿ ತುಂಬಿದೆ ಅಂದ್ರೆ ಪ್ರತಿಭಾನ್ವಿತ ಗಣಪತಿ ಅಂತ ಹಿರಿಯ ಪತ್ರಕರ್ತರು ಕೂಡ ನೆಗೆಟಿವಿಟಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಆಕೆ ಮದುವೆಯ ಎಂಟೈರ್ ವಿಡಿಯೋದ ವಿಷಯವನ್ನು ನೆಗೆಟಿವಿಟಿಯಲ್ಲಿ ಮುಗಿಸಿಬಿಟ್ಟಿದ್ದಾರೆ. ನಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕನ್ನಡ.